ಬ್ರೋ ನಾನು ಲೇಟ್ ಆಗೋಗುತ್ತೆ ಅಂತ ಅನ್ಕೊಂಡು ಬಂದ್ರೆ ನಮ್ ಪ್ರಶಾಂತ್ ನೀಲ್ ಅವರು ಸಿನಿಮಾ ಮಾಡೋಣ ಒಂದ್ ಸ್ಟೋರಿ ಬರೆಯೋಣ ಅಂತ ಅನ್ಕೊಂಡು ಪೇಪರು ಪೆನ್ನು ತಗೋತಾರೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಆಲ್ಮೋಸ್ಟ್ ಟೈಮ್ ಇಷ್ಟು ಗೊತ್ತಾ, ಒಂದು 12:30 ಹತ್ರ ಆಗಿದೆ. 1 ಗಂಟೆಗೆ ಶೋ ಇರೋದು, 1:10ಕ್ಕೆ ಶೋ ಇರೋದು. ನಾನಿರೋದು ಕೆಂಗೇರಿನಲ್ಲಿ, ನಾನು ಹೋಗಬೇಕಾಗಿರೋದು ಮಾಗಡಿ ರೋಡು. ಸೊ ಅಲ್ಲೇ ಟಿಕೆಟ್ ಸಿಕ್ಕಿದ್ದು ಸಲಾರ್ ಕನ್ನಡಗೆ. ಸೊ ಇಲ್ಲೇ ತೆಲುಗು ಸಿಕ್ಕಾಪಟ್ಟೆ ಇದ್ದಾವೆ, ಬಟ್ ನಂಗೆ ತೆಲುಗು ಹೋಗೋಕೆ ಇಷ್ಟ ಇಲ್ಲ. ಸೊ ಆ್ಯಂಡ್ ಅರ್ಥನೂ ಆಗಲ್ಲ ನನಗೆ. ಸೊ ಹಾಗಾಗಿ ಕನ್ನಡಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇರೋದು. ದೂರದಲ್ಲಿ ಹತ್ತಿರದಲ್ಲಿ ಐ ಥಿಂಕ್ 3 ಗಂಟೆಗೇನೋ ಶೋ ಇತ್ತು, ಬಟ್ 3 ಗಂಟೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನನಗೆ ಶೋ ಎಲ್ಲ ಬಿಡೋದು. ಸೊ ಅದಕ್ಕೋಸ್ಕರ ಪಟ್ಟಂತ ಅಲ್ಲಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬೇಗ ಹೊರಡಬೇಕು, ಇಲ್ಲ ಲೇಟ್ ಆಗುತ್ತೆ. ಬುಕ್ ಆಗಿರೋದಕ್ಕೆ ಟಿಕೆಟ್ಸ್ ಆಲ್ರೆಡಿ. ಸೊ ಏನು ತೊಂದರೆ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಬೇಗ ತೊಗೊಬೇಕು ಟಿಕೆಟ್ಸ್ ಅನ್ನೋ ಜಂಜಾಟ ಇಲ್ಲ. ಆ್ಯಕ್ಚುಲಿ ಇವತ್ತು ಸಲಾರ್ ರಿಲೀಸು ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಬೆಳಗ್ಗೆ ಎದ್ದು ಮೊಬೈಲ್ಗಳು ನೋಡಿದಾಗ ಸಲಾರ್ ರಿಲೀಸ್ ಅಲ್ವಾ ಇವತ್ತು ಅಂತ ಅಂದ್ಬಿಟ್ಟು ಕೆಲವು ಪೋಸ್ಟ್ಗಳು ನೋಡಿ ಗೊತ್ತಾಗಿದ್ದು ಮರುವು. ಟೈಮ್ ಈಗ 1:10 ಹತ್ರ ಆಗಿದೆ. ನೋಡಿದ್ರೆ ನಾನು ಇನ್ನು ನಮ್ಮ ಮನೆ ಹತ್ರನೇ ಇದ್ದೀನಿ. ಇನ್ನ ಹೋಗೋದಿಕ್ಕೆ ಎಷ್ಟೋ ಟೈಮ್ ಬೇಕೋ ಗೊತ್ತಿಲ್ಲ. ಟ್ರಾಫಿಕ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂಡ್ ಅಣ್ಣ ಯಾಕೆ ಹೋಯ್ತಾ ಇಲ್ಲ, ಯಾರು ಗ್ರೀನ್ ಆಗಿದ್ರು ಹೋಯ್ತಾ ಇಲ್ವಲ್ಲ ಗುರು. ಇಲ್ಲೇ ಒಂದ್ 10 ಸೆಕೆಂಡ್ ಹಾಳಾಗ್ ಹೋಗ್ಬಿಡ್ತು. ಬರ್ತಾ ಬರ್ತಾ ಯಾಕೋ ಒಂದ್ ಸ್ವಲ್ಪ ಕರೆಕ್ಟ್ ಟೈಮಿಗೆ ಹೋಗಿ ತಲುಪಬೇಕಾಗಿರೋ ಜಾಗನ ತಲುಪೋದು ಕಡಿಮೆ ಆಗ್ತಾ ಇದೆ. ಯಾಕೋ ಲೇಜಿ ಆಯ್ತಾ ಇದೀನಿ. ಯಾರ್ ಗುರು ಒನ್ ವೇಲ್ ಹಿಂಗ್ ಬರ್ತಾವ್ರೆ ಅಣ್ಣ, ಜದು JCB ಹಾಕೊಂಡು. ಟೈಮ್ ಈಗ 12:40 ಆಗಿದೆ. ಆಕ್ಚುಲಿ ಸಿನಿಮಾ ಸ್ಟಾರ್ಟ್ ಆಗೋದು 1:10ಕ್ಕೆ. ಸೊ ನಾವೆಲ್ಲ ಕಾಮನ್ ಆಗಿ 1 ಗಂಟೆಗೆ ಶುರುವಾಗುತ್ತೆ ಅಂತ ಅನ್ಕೊಂಡು ಅಟ್ಲೀಸ್ಟ್ 1 ಗಂಟೆಗೆ ಇರಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ನನ್ನಂತವ್ರು 1 ಗಂಟೆಗೆ ಇರಲ್ಲ. ಅದಕ್ಕೋಸ್ಕರ ನಮ್ಗೆ ಅಂತ ಗ್ರೇಸು ಅಂತ ಒಂದ್ 10 ನಿಮಿಷ ಕೊಟ್ಟಿರ್ತಾರೆ. ಇನ್ನೊಂದ್ ಸ್ವಲ್ಪ ಏನಾದ್ರು ನಾನು ಟೈಮ್ ಸೆನ್ಸ್ ನ ಮರೆತ್ರೆ ಅದಕ್ಕೂ ಮ್ಯಾನೇಜ್ ಆಗ್ಲಿ ಅಂತ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದ್ 5 ನಿಮಿಷನೋ 10 ನಿಮಿಷನೋ ಆಡ್ ಹಾಕಿರ್ತಾರೆ. ಸೊ ಅಟ್ಲೀಸ್ಟ್ ಆಗ್ಲಾದ್ರೂ ಬಂದ್ಬಿಟ್ಟು ಸಿನಿಮಾ ನೋಡ್ಲಿ, ಮಿಸ್ ಮಾಡ್ದಂಗೆ ಸ್ಟಾರ್ಟಿಂಗ್ ಇಂದ ನೋಡ್ಲಿ ಅಂತ. ಆಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇಂದ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಮಜಾನೇ ಬರಲ್ಲ, ಇರಿಟೇಟ್ ಆಗ್ಬಿಡುತ್ತೆ. ಎಷ್ಟ್ ಜನ ನಂತರ ಇದೀರಾ ನೀವುನು ಕಮೆಂಟ್ ಹಾಕಿ. ಥಿಯೇಟರ್ಗೆ ಬಂದು ಫೈನಲಿ ರೀಚ್ ಆಗಿದ್ದೀನಿ. ಪಾರ್ಕಿಂಗ್ ಎಲ್ಲಪ್ಪ, ಏನಪ್ಪ ಇದು ಕ್ರೌಡ್ ಇವತ್ತು. ಆಬ್ವಿಯಸ್ಲಿ ಫಸ್ಟ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಕ್ರೌಡ್ ಒಂದ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ, ಇರ್ಲೇಬೇಕು. ಅಂಡ್ ಸುತ್ತಮುತ್ತ ನನಗೆ ಅನ್ಸ್ತಂಗೆ ಕನ್ನಡ ವರ್ಷನ್ ಅಲ್ಲಿ ತುಂಬಾ ಕಡಿಮೆ ಅನ್ಸುತ್ತೆ ಹಾಕಿರೋದು. ಸೊ ಅದಕ್ಕೋಸ್ಕರ ಇರೋ ಬರೋ ಜನ ಎಲ್ಲ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ನಾನೇ ಕೆಂಗೇರಿಯಿಂದ ಇಲ್ಲಿವರೆಗೂ ಬಂದಿದ್ದೀನಂತೆ ಕನ್ನಡ ನೋಡ್ಬೇಕು ಅನ್ಬಿಟ್ಟು. ಸೊ ಬನ್ನಿ ಲಾಸ್ಟ್ ನಿಲ್ಸ್ಬಿಡೋಣ. ನೆರಳಿದೆ ಅಲ್ಲಿ, ಆರಾಮಾಗಿ ನಮ್ಮ ಗಾಡಿ ನೆರಳಲ್ಲಿ ಇರ್ಲಿ. ಬ್ರೋ ನಾನು ಲೇಟ್ ಆಗೋಗುತ್ತೆ ಅಂತ ಅಂದ್ಕೊಂಡು ಬಂದರೆ ಇನ್ನೂ ಒಳಗಡೆ ಕರೆಕ್ಟಾಗಿ ಬಿಡ್ತಾ ಇಲ್ಲ. ಐ ಮೀನ್ ಕ್ರೌಡ್ ಜಾಸ್ತಿ ಇದೆ, ಜನ ಜಾಸ್ತಿ ಇದ್ದಾರೆ, ನಿಧಾನಕ್ಕೆ ಹೋಗ್ತಾವ್ರೆ. ಅದಕ್ಕೆ ಸೈಡಲ್ಲಿ ಬಂದಿದ್ದೀನಿ, ಒಂದ್ಸರಿ ಕ್ಲಿಯರ್ ಆಗಲಿ ಆಮೇಲೆ ಹೋಗೋಣ ಅಂತ. ಗುರು ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. 1 ಸೆಕೆಂಡ್ ಲೇಟ್ ಆಗಿದ್ರು ಮಿಸ್ ಆಗಿಬಿಡೋದು. ಸಿನಿಮಾ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀನಿ. ಒಂಚೂರು ಈ ಕ್ರೌಡ್ ಇಂದ ಹೊರಗಡೆ ಹೋಗಿ ಸಿನಿಮಾ ಹೇಗಿತ್ತು, ನನಗೇನ್ ಅನಿಸ್ತು ಅಂತ ಹೇಳ್ತೀನಿ. ನಮ್ ಪ್ರಶಾಂತ್ ನೀಲ್ ಅವರು ಒಂದ್ ಟೈಮ್ ಅಲ್ಲಿ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಫಿಕ್ಸ್ ಆಗ್ತಾರೆ. ಇದು ಒಂದು ಕಾಲ್ಪನಿಕ ಘಟನೆ ನಾನು ಹೇಳ್ತಿರೋದು. ನನ್ನ ಕಲ್ಪನೆಗೆ ಬಂದಿದ್ದನ್ನ ಅಕಸ್ಮಾತ್ ಏನಾದ್ರು ಈ ನನ್ನ ಕಾಲ್ಪನಿಕ ಘಟನೆ ಏನಿದೆ, ಸ್ಟೋರಿ ಏನಿದೆ ಅದೇ ತರ ನಡೆದಿದ್ರೆ ಒಳ್ಳೇದು. ಅಕಸ್ಮಾತ್ ಹಂಗ್ ನಡೆದಿಲ್ಲ ಅಂದ್ರೆ ಯಾರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ ಪ್ರಶಾಂತ್ ನೀಲ್ ಅವರು ಸಿನಿಮಾ ಮಾಡೋಣ ಒಂದ್ ಸ್ಟೋರಿ ಬರೆಯೋಣ ಅಂತ ಅನ್ಕೊಂಡು ಪೇಪರು ಪೆನ್ನು ತಗೋತಾರೆ. ತುಂಬಾ ಒಳ್ಳೆ ಸ್ಟೋರಿ ಬರೀತಾರೆ. ಒಂದಿಷ್ಟು ಪಾಯಿಂಟರ್ಸ್ ನ ಇಟ್ಕೊಂಡು, ಅಂದ್ರೆ ಸಿನಿಮಾದಲ್ಲಿ ಏನೇನ್ ಬೇಕು ಎಲಿಮೆಂಟ್ಸ್ ಅದಷ್ಟನ್ನ ಆಡ್ ಮಾಡಿ ಒಂದ್ ಸ್ಟೋರಿ ಮಾಡ್ಬೇಕು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳೇನಿದಾವೆ ಆ ಪಾಯಿಂಟರ್ಸ್ ನೆಲ್ಲ ನೋಟ್ ಮಾಡ್ಕೊಂಡು ಒಂದ್ ಸ್ಟೋರಿ ಬರೀತಾರೆ. ಅಂಡ್ ಸ್ಟೋರಿ ಅವ್ರಿಗೆ ಒಂದ್ ಲೆವೆಲ್ಗೆ ಸಮಾಧಾನ ಕೊಡುತ್ತೆ. ಸರಿ ಒಂದ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡ್ತಾರೆ. ಆ ಸಿನಿಮಾನೇ ಉಗ್ರಂ. ನಾವೆಲ್ಲರೂ ನೋಡಿದೀವಿ ಕನ್ನಡದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಉಗ್ರಂನ. ಕೆಲವು ವರ್ಷಗಳಾದ್ಮೇಲೆ ಪ್ರಶಾಂತ್ ನೀಲ್ ಅವರು ಸ್ವತಃ ಅವರೇ ಉಗ್ರಂ ಸಿನಿಮಾ ನೋಡಿದಾಗ ಅವ್ರಿಗೆ ಅನಿಸ್ತಿತ್ತು ಅನ್ಸುತ್ತೆ, ಈ ಪಾರ್ಟ್ ಅಲ್ಲಿ ಏನೋ ಮಿಸ್ಸಿಂಗ್ ಇದೆಯಲ್ಲ, ಈ ಪಾರ್ಟ್ ಅಲ್ಲಿ ಇನ್ನೂ ಏನೋ ಆಡ್ ಮಾಡ್ಬೋದಿತ್ತಲ್ಲ, ಇನ್ನೂ ಏನೋ ಬೇಕಾಗಿತ್ತಿಲ್ಲಿ ಅಂತ ಅನ್ಸಿರುತ್ತೆ ಅವ್ರಿಗೆ. ಹೊಂಬಾಳೆ ಫಿಲಿಮ್ಸ್ ಅಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸಿಕ್ಕಾಗ ಅನ್ಸುತ್ತೆ, ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ ಅಂತ ಅನಿಸ್ತಿತ್ತಲ್ಲ ಉಗ್ರಂ ಅಲ್ಲಿ. ಸೊ ವೈ ನಾಟ್ ಉಗ್ರಂ ಸ್ಟೋರಿ ಏನಿದೆ ಅದನ್ನೇ ಪಾಯಿಂಟರ್ಸ್ ಆಗಿ ಯೂಸ್ ಮಾಡಿ, ಅಲ್ಲಿ ಎಲ್ಲೆಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ಸ್ದಾಗೆಲ್ಲ ಏನಾದ್ರು ಒಂದು ಎಲಿಮೆಂಟ್ಸ್ ಆಡ್ ಮಾಡಿ, ಒಂದೊಳ್ಳೆ ಸ್ಟೋರಿ ಆಡ್ ಮಾಡಿ ಒಂದು ಹೊಸ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಆಗ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಫೈನಲ್ ಸ್ಟೋರಿ ರೆಡಿ ಆಗುತ್ತೆ. ಆ ಸ್ಟೋರಿನ ಸಿನಿಮಾ ಮಾಡೋಣ ಅಂತ ಫಿಕ್ಸ್ ಆಗ್ತಾರೆ. ಸಿನಿಮಾ ಮಾಡ್ತಾರೆ, ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನಾನ್ ಹೋಗಿ ಆ ಸಿನಿಮಾ ನೋಡ್ಕೊಂಡು ಕೂಡ ಬರ್ತೀನಿ. ನಿಮ್ಮೆಲ್ರಿಗೂ ಆ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಸಿನಿಮಾನೇ ಸಲಾರ್.
ಈಗ ನಾನು ಹೇಳಿದ ನನ್ನ ಕಾಲ್ಪನಿಕ ಕಥೆನಲ್ಲಿ ಎಲ್ಲೋ ಒಂದ್ ಸ್ವಲ್ಪ 20-30% ಹಿಂದೆ ಮುಂದೆ ಆಗಿರ್ಬೋದೇನೋ, ಆದ್ರೆ ಇನ್ನ ಮಿಕ್ಕಿದ 70-80% ಅದೇ ನಡೆದಿರುತ್ತೆ. ಹೇಳದ್ನಲ್ಲ ನಾನು, ಉಗ್ರಂನ ಪಾಯಿಂಟರ್ಸ್ ಆಗಿ ತಗೊಂಡು ಆ ಪಾಯಿಂಟರ್ಸ್ಗೆ ಎಲಿಮೆಂಟ್ಸ್ ಆಡ್ ಮಾಡಿ ಒಂದು ಬೇರೆ ಸ್ಟೋರಿನೇ ಮಾಡಿದ್ದಾರೆ. ಆಬ್ವಿಯಸ್ಲಿ ಪಾಯಿಂಟರ್ಸ್ ನ ಒಮಿಟ್ ಮಾಡಕ್ಕಾಗಲ್ಲ. ಉಗ್ರಂನ ಕೆಲವು ಸಿನಾರಿಯೋಸ್, ಕೆಲವು ಸಿಚುವೇಶನ್ಸ್ ಇದ್ರಲ್ಲಿ ರಿಪೀಟ್ ಆಗ್ತಿದೆ ಅಂತ ಅನಿಸ್ಬೋದು ನಮ್ಗೆ. ಅದು ಬಿಟ್ರೆ ಒಂದು ಬೇರೆ ಸ್ಟೋರಿನೇ ಹೇಳಿದ್ದಾರೆ ಸಲಾರ್ನಲ್ಲಿ ಪ್ರಶಾಂತ್ ನೀಲ್ ಅವರು. ಆ ಸ್ಟೋರಿ ಏನು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾನೇ ನೋಡ್ಬೇಕು. ಅಂಡ್ ನಾವೇನ್ ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀವಿ, ಆ ಟೈಮ್ ಏನ್ ಇನ್ವೆಸ್ಟ್ ಮಾಡ್ತೀವಿ, ಕಂಪ್ಲೀಟ್ಲಿ 100% ಪೈಸಾ ವಸೂಲ್ ಅಂಡ್ ಟೈಮ್ ಕೂಡ ವಸೂಲು. ಟೈಮ್ ವೆಲ್ ಸ್ಪೆಂಟ್ ಅಂತೀವಲ್ಲ ನಾವು, ಆ ತರ ಅಂತೂ ಖಂಡಿತ ಇರುತ್ತೆ. ಇವಾಗ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ. ಈ ಮಧ್ಯಾಹ್ನ ಶೋಗೆ ಹೋಗ್ಬಿಟ್ರೆ ಇದೇ ಪ್ರಾಬ್ಲಮ್ ನೋಡಿ. ನಂಗೆ ಹೊಟ್ಟೆ ಹಸುವಂದ ತಕ್ಷಣ ಇಲ್ಲಿ ಗ್ರೀನ್ ಅಲ್ಲಿ ಇದೆ. ಅದಕ್ಕೂ ಅರ್ಥ ಆಗೋಯ್ತು ಸಿಗ್ನಲ್ಗೆ ಬೇಗ ಹೋಗಿ ಊಟ ಮಾಡ್ಲಿ ಅಂತ. ಸೊ ಇಲ್ಲೇ ವಿಜಯನಗರ್ ಚಾಟ್ ಸ್ಟ್ರೀಟ್ ಬಂದು ಒಂದಿಷ್ಟು ಊಟ ಮಾಡೋಣ ಅಂತ ಅನ್ಕೊಂಡು ಮೋಸ್ಟ್ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲಾನ್ ಏನಂತ ಹೇಳ್ತೀನಿ. ಗೈಸ್ ಪಟ್ಟ ಅಂತ ಬಂದಿದ್ದೀನಿ, ಇಡ್ಲಿ ತೊಗೊಂಡಿದ್ದೀನಿ. ಒಳ್ಳೆ ಕೋಡ್ಬಳೆ ಥರ ಇರೋ ಉದ್ದಿನೊಡೆ ಕೊಟ್ಟಿದ್ದಾರೆ, ಅಷ್ಟು ಚಿಕ್ಕದಾಗಿ ಇರಲಿ ಪರವಾಗಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಪಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ತಿರದಲ್ಲಿ ನಮ್ಮ ರೆಗ್ಯುಲರ್ ಜಾಗ ಒಂದಿದೆ ಕೆಫೆ, ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು ಒಬ್ಬನೇ ಅಲ್ಲ, ಚೈತ್ರ ಅವರು ಬಂದಿಲ್ಲ, ಬರಬೇಕು. ಸೊ ಅವರು ಯಾವುದೋ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟಿದ್ರು. ಸೊ ಎಲ್ಲ ಮುಗ್ದಿದೆಯಂತೆ ಅವ್ರದ್ದು. ಸೊ ಅವರು ಬರ್ತಿದ್ದಾರೆ, ಅದಕ್ಕೋಸ್ಕರ ಸರಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಕೆಫೆಗೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಆರ್ಡ್ರ್ ಮಾಡಿದ್ದೀನಿ, ಬರೋದಕ್ಕೆ ವೆಯ್ಟಿಂಗು. ಸದ್ಯಕ್ಕೆ ಆ ಕೆಫೆ ಮುಗಿಸ್ಕೊಂಡು ಚೈತ್ರ ಅವರು ಕೂಡ ಬಂದರು. ಏನು ಕುಡಿಬೇಕಾರೆ ತೋರಿಸ್ತೀರ ಆಗ್ತವೆ. ಸೊ ಆ್ಯಸ್ ಯೂಶಲ್ ಮ್ಯಾಂಡೇಟ್ರಿ ನಾವು ಯೂಶಲಾಗಿ ಅಂದರೆ ಇಲ್ಲೊಂದು ಜಾಗದಲ್ಲಿ ಕಾಫಿ ಕುಡಿಬಿಟ್ಟೆ ಹೋಗೋದು. ಸೊ ಕಾಫಿ ಕುಡಿತಾ ಇದ್ದೀವಿ. ನಿಮಗೂ ಸಹ ಚಿಯರ್ಸ್. ತಡೀರಿ ಒಂದು ನಿಮಿಷ. ಎಂಥ ಬಾಯಲ್ಲಿ ಹೇಳಿದೆ ನೋಡಿ ನಾನು, ಚೆನ್ನಾಗಿರುತ್ತೆ ಅಂತ. ಹಾಲು ಹೊಡೆದೋಗಿದೆ. ನಿಮ್ಮದು ಮೂರ್ದೇನು ಹತ್ರ ಕಾಣ್ತಾ ಇಲ್ಲ. ಟೇಸ್ಟಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಹೊಡೀತು. ನಂದು ಯಾಕೆ ಹಿಂಗಾಯಿತು? ಒಂದೇ ಸರಿ ತಾನೇ ಇಬ್ಬರದು ಹಾಕಿದ್ದು. ಇವಾಗ ಸರಿಯಾಗಿದೆ ಹಾಲು. ಅದು ಡಿಕಾಕ್ಷನ್ ಸ್ಟ್ರಾಂಗ್ ಆದರೆ ಆಗುತ್ತಂತೆ, ನನಗೆ ಗೊತ್ತಿರಲಿಲ್ಲ. ಯೂಶಲಾಗಿ ಸ್ಟ್ರಾಂಗ್ ಹೇಳ್ಬಿಟ್ಟು ಹಾಕಿಸ್ಕೊತೀವಿ, ಯಾವತ್ತೂ ಹಂಗೆ ಇಲ್ಲ, ಫಸ್ಟ್ ಟೈಮ್. ಎನಿವೆ ಈ ಹಾಲಲ್ಲಿ ನಿಮ್ಮ ಚಿಯರ್ಸ್. ವಾಪಸ್ ಮನೆಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಗುಂಡಮ್ಮ ಅವರು ಇದ್ದಾರೆ, ಲೈಟಿಂಗ್ ಎದುರುಗಡೆ ಇದೆ ಬೈಲಿ. ಸೊ ನೋಡಿ ನಮ್ಮ ಗುಂಡಮ್ಮ. ಹಾಯ್ ಹೇಳು, ಟಾಟಾ ಮಾಡು, ಟಾಟಾ ಮಾಡು, ಟಾಟಾ ಮಾಡು. ಏನು ಹ್ಞೂ ಅಂತಿದೆ, ಟಾಟಾ ಮಾಡು. ಸೊ ಊಟ ಎಲ್ಲ ಮಾಡಿ ಮುಗಿಸಿ ಇವಾಗ ಕುತ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿಬಿಟ್ಟು ಜೊತೆಯಲ್ಲೇ ಅದಾದಮೇಲೆ ನಮ್ಮ ರೂಮ್ಗೆ ಹೋಗೋದು. ಯಾಕೋ ಇವಾಗ ಸ್ಟ್ರೀಮ್ ಮಾಡೋದು ಅಂತ ಯೋಚನೆ.